ಆಗಸ್ಟ್ 5 ಸೋಮವಾರದ ಸಂಚಿಕೆ ನೀನಾದಿನ. ವಿಕ್ರಮ್ ಮತ್ತು ಜಯಮ್ ಅವರು ಜೋಗ್ತಿ ಅಮ್ಮನ ಹತ್ರ ಬರ್ತಾರೆ. ಅಮ್ಮ, ಆಗೋದೆಲ್ಲ ಆಗಿದ್ದೆಲ್ಲ ಹೇಳ್ತೀರಾ? ನಿಮ್ಮ ದಿವ್ಯ ದೃಷ್ಟಿಯಿಂದ ನನ್ನ ಸೊಸೆ ಎಲ್ಲಿದ್ದಾಳೆ ಹೇಳ್ರಿ ಅಮ್ಮ ಅಂತ ಜಯಮ್ ಅವರು ಕೇಳ್ತಾರೆ. ಆಗ ಕರ್ಮ ಯಾವುದನ್ನು ಬಿಡೋದಿಲ್ಲ, ಹಣೆ ಬರಹ ಯಾವುದನ್ನು ತಪ್ಪಿಸೋದಿಲ್ಲ ಅಂತ ಜೋಗ್ತಿ ಅಮ್ಮ ಹೇಳ್ತಾರೆ. ನಗ್ತಾ ನಗ್ತಾ ಹೇಳ್ತಾರೆ. ಆಗ ವಿಕ್ರಮ್ ಅವರಿಗೆ ಹೇಳ್ತಾರೆ ಜೋಗ್ತಿ ಅಮ್ಮವರು, ಹೋಗು, ನೀ ಎಲ್ಲಿ ಕಳ್ಕೊಂಡಿದ್ಯಾ ಅಲ್ಲೇ ಹುಡುಕು, ಸಿಗ್ತಾಳೆ ಅಂತ ಜೋಗ್ತಿ ಅಮ್ಮವರು ವಿಕ್ರಮ್ಗೆ ಹೇಳ್ತಾರೆ. ಆಗ ಜಯಮ್ ಅವರು, ನಮ್ಮ ಹೃದಯನೇ ಒಡೆದು ಹೋಗಿದೆ ಅಮ್ಮ, ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾರೆ. ಜೋಗ್ತಿ ಅಮ್ಮ ನಿಮ್ಮ ಹೃದಯದಲ್ಲೇ ಇದ್ದಾರೆ ಅಂತ ವಿಕ್ರಮ್ಗೆ ಹೇಳಿದಾಗ, ಹೃದಯದಲ್ಲ, ಎಲ್ಲಿ ಹುಡುಕಬೇಕು ಅಂತ ಹಿಂಗೆ ಹೃದಯನ ಮುಟ್ಕೊಂಡಾಗ ಜೋಬಲ್ಲಿ ಚೈನ್ ಬಿದ್ದಿರೋದು ಗೊತ್ತಾಗುತ್ತೆ. ಚೈನು ಅದು ರಕ್ತ ಕೊಡುವುದಕ್ಕೆ ಹೋದಾಗ ಅಲ್ಲಿ ತಾಳಿಯ ಚೈನು, ಕಾಲು ಚೈನು ಎಲ್ಲ ಇಟ್ಟಿದ್ರಲ್ಲ, ಅಲ್ಲಿ ಒಂದು ಚೈನು ಅವ್ರ ಜೋಬಿಗೆ ಬಿದ್ದಿರುತ್ತೆ. ಅವಾಗ ಅವರು, ಜಯಮನಿ ಇಲ್ಲೇ ನಾ ಬರ್ತೀನಿ ಅಂತ ಹೇಳಿ ಅವರು ಬೇಗ ಅಲ್ಲಿಂದ ಹೊರಟೋಗ್ತಾರೆ. ಅವರು ಆಸ್ಪತ್ರೆಗೆ ಬರ್ತಾರೆ ವಿಕ್ರಮ್ ಅವರು. ಇಲ್ಲಿ ವೇದ ಅವರು ಅಲ್ಲಿ ತಾಳಿ ಮತ್ತು ಚೈನನ್ನು ಅಲ್ಲಿ ಸೈಡಿಗೆ ಇಟ್ಟಿರೋದನ್ನು ತೆಗೆದುಕೊಂಡು ನೋಡ್ತಾ ಇರ್ತಾರೆ. ಅಷ್ಟೊತ್ತಿಗೆ ನರ್ಸಮ್ಮ ಅವರು ಬಂದು, ಇದು ನಿಮ್ಮದೇ ತಾಳಿ ಅಂತ ಹೇಳ್ತಾರೆ. ಅವರು ಹಾಕ್ಕೊಳ್ತಾರೆ ತಾಳಿಯನ್ನು. ವೇದ ಅವರು ಹಾಕೊಂಡ ನಂತರ ಅಲ್ಲಿ ಲೋಕಿ, ಪ್ರೀತಮ್, ಚೈತ್ರ ಇವ್ರು 3 ಜನ ಬರ್ತಾರೆ. ಬಂದಾಗ ವೇದ ಕೇಳ್ತಾಳೆ, ಯಾರು ನೀವು ಅಂತ ಕೇಳಿದಾಗ ಲೋಕಿ ಅವ್ರು ಹೇಳ್ತಾರೆ, ನಾನು ನಿಮ್ಮ ಅಣ್ಣ, ಇವರು ನನ್ನ ಹೆಂಡತಿ ಚೈತ್ರ, ಅವರು ಪ್ರೀತಮ್, ಚೈತ್ರ ಅಂತಮ್ಮ ಅಂತ ಇಂಟ್ರೊಡ್ಯೂಸ್ ಮಾಡಿಕೊಡ್ತಾರೆ. ವಿಕ್ರಮ್ ಅವರು ಹಾಸ್ಪಿಟಲ್ಗೆ ಬರ್ತಾ ಇರ್ತಾರೆ. ಡಿಸ್ಚಾರ್ಜ್ ಆಗೋದಕ್ಕೆ ಲೋಕಿ ಎಲ್ಲ ವೇದನ ಕರ್ಕೊಂಡು ಬರ್ತಾರೆ. ಇಲ್ಲಿ ಕೌಂಟರಲ್ಲಿ ದುಡ್ಡು ಪೇ ಮಾಡಿ ಪ್ರೀತಮ್ಮು ಕರ್ಕೊಂಡು ಹೋಗ್ತಾರೆ. ಲೋಕಿ, ಚೈತ್ರ ಅವ್ರ ಮನೆಗೆ ಹೋಗ್ತಾರೆ. ಪ್ರೀತಮ್ ಪ್ಲಾನ್ ಮಾಡಿರ್ತಾನೆ, ಅವನು ವೇದನ ಕರ್ಕೊಂಡು ಹೋಗ್ತಾನೆ. ವಿಕ್ರಮ್ ಅವರು ಹಾಸ್ಪಿಟ್ಲಿಗೆ ಬರ್ತಾರೆ. ಅಲ್ಲಿ ಕೇಳ್ತಾರೆ, ನಾನು ರಕ್ತ ಕೊಟ್ಟಿದ್ನಲ್ಲ ಆ ಪೇಷಂಟು ಎಲ್ಲಿದ್ದಾರೆ ಕೇಳ್ತಾರೆ. ಈಗ ತಾನೇ ಡಿಸ್ಚಾರ್ಜ್ ಆಯಿದ್ರು ಅಂತ ನರ್ಸ್ ಅವರು ಹೇಳ್ತಾರೆ. ಹಾಗಾದರೆ ವೇದ ಯಾವಾಗ ಡಿಸ್ಚಾರ್ಜ್ ಆದರು ಅಂತ ಕೇಳಿದಾಗ ವೇದ ಅನ್ನೋ ಹೆಸರು ಯಾವುದು ಇಲ್ಲ ಅಂತ ಹೇಳ್ತಾರೆ. ಅಂದಾಗ ಅಂಕಲ್ ಇರ್ತಾರಲ್ಲ, ವಿಕ್ರಮ್ ಜೊತೆ ಬಂದ ಅಂಕಲ್ ಹೇಳ್ತಾರೆ, ನೋಡಿ ಈಗ ತಾನೇ ಡಿಸ್ಚಾರ್ಜ್ ಆದ್ರಲ್ಲ, ಅವ್ರದ್ದು ಅಡ್ರೆಸ್ ಕೊಡಿ ಅಂತ ಅಂಕಲ್ ಅವರು ಹೇಳ್ತಾರೆ. ಅಡ್ರೆಸ್ಸನ್ನು ಇಸ್ಕೊಂಡು ವಿಕ್ರಮ್ ಅವರು ಹೇಳ್ತಾರೆ, ಅಂಕಲ್ ನೀವು ಹೋಗಿ, ಲೇಟ್ ಆಯಿತು ಅಂತ ಹೇಳಿ ಅವರು ಆಟೋ ಹತ್ಕೊಂಡು ಬರ್ತಾರೆ. ಇಲ್ಲಿ ಪ್ರೀತಮ್ಮು ಅವ್ರ ಮನೆಗೆ ಬರ್ತಾನೆ, ವೇದನ್ ಕರ್ಕೊಂಡು ಬರ್ತಾನೆ. ಎಲ್ಲ ಅರೇಂಜ್ಮೆಂಟು ಮಾಡಿರ್ತಾರೆ. ಅಲ್ಲಿ ಅವರನ್ನು ಯಾರು ಅಡ್ಮಿಟ್ ಮಾಡಿದ್ದು ಅಂತ ಅಂಕಲ್ ಅವರು ಕೇಳ್ತಾರೆ. ಆಗ ಪ್ರೀತಮ್ ಅಂತ ಹೇಳ್ತಾರೆ. ಪ್ರೀತಮ್ ಅಂತ ಹೇಳಿದಾಗ ವಿಕ್ರಮ್ ಮತ್ತು ಅಂಕಲ್ಗೆ ಗೊತ್ತಾಗುತ್ತೆ ಇದು ಪ್ರೀತಮ್ದು ಕೆಲಸ ಅಂತ. ಪ್ರೀತಮ್ಮು ವೇದನ್ ಕರ್ಕೊಂಡು ಬರ್ತಾನೆ. ಮನೇಲಿ ಬರೋಕ್ಕಿಂತ ಮುಂಚೆ ಎಲ್ಲ ಅರೇಂಜ್ಮೆಂಟನ್ನು ಮಾಡಿರ್ತಾನೆ. ಫೋಟೋಸನ್ನೆಲ್ಲ ಮಾಡಿ ಅಲ್ಲಿ ಅಂಟಿಸಿರ್ತಾನೆ, ಮದುವೆ ಆಗಿರೋ ಫೋಟೋಸು, ಆಮೇಲೆ ವೇದ ಜೊತೆ ಇರುವಂತಹ ಫೋಟೋಸು ಅಲ್ಲಿ ಗೋಡೆಗೆ ಅಂಟಿಸಿರ್ತಾನೆ. ನೋಡು, ಇದೇ ನಿನ್ನ ಮನೆ, ನಾನೇ ನಿನ್ನ ಗಂಡ ಅಂತ ಪ್ರೀತಮ್ ಅವರು ಅಲ್ಲಿ ಹೇಳ್ತಾರೆ. ಆಗ ವಿಕ್ರಮ್ ಅವರಿಗೆ ಎಲ್ಲ ಆಟೋದಿಂದ ಬರುವಾಗ ಎಲ್ಲ ನೆನಪಾಗುತ್ತೆ. ಓ, ನನಗೆ ಕಾಲ್ ಮಾಡಿದ್ದು ಬೇಕು ಅಂತಲೇ ಪ್ರೀತಮ್ದೇ ಕೆಲಸ ಅಂತ ಹೇಳ್ತಾನೆ. ಆಮೇಲೆ ಹಾಸ್ಪಿಟ್ಲಲ್ಲಿ ತಾಳಿ ಕೈಗೆ ತಾಗಿದ್ದು ನೆನಪಾಗುತ್ತೆ. ಇದೆಲ್ಲ ನೆನಪಾಗುತ್ತೆ. ಪ್ರೀತಮ್, ನಾನು ಮಾತ್ರ ನೀನು ಸುಮ್ಮನೆ ಬಿಡಲ್ಲ ಅಂತ ಹೇಳಿ ಬರ್ತಾರೆ. ವೇದ ಪ್ರೀತಮ್ ಕೂತ್ಕೊಂಡಿರ್ತಾರೆ. ಪ್ರೀತಮ್ ಕೇಳ್ತಾನೆ, ನಿನಗೆ ಆನಿಯನ್ ಪಕೋಡ ಮಾಡಿಕೊಡ್ಲಾ ಅಂತ ಹೇಳ್ತಾರೆ. ಬೇಡ, ನನಗೆ ತಲೆನೋವು, ನಾ ಹೋಗಿ ಮನ್ಕೊಳ್ಳಿ ಅಂತ ಅಂದಾಗ ಪ್ರೀತಮ್ ಅವರು ಅವ್ರನ್ನ ಕರ್ಕೊಂಡು ರೂಮಿಗೆ ಹೋಗ್ತಾರೆ. ಹೋಗುವ ಅಷ್ಟೊತ್ತಿಗೆ ಅಲ್ಲಿ ಕೆಲಸದವ್ರು ಬರ್ತಾರೆ. ಸರ್, ನಾನು ಹೋಗಬೇಕು, ಲೇಟ್ ಆಗುತ್ತೆ ಅಂತ ಹೇಳ್ತಾರೆ. ಓ, ದುಡ್ಡು ಗಿಡ್ ಬೇಕಾ ಅಂತ ಕೇಳಿದಾಗ ಹಾಂ, ಕೊಟ್ಟರೆ ಚೆನ್ನಾಗಿರ್ತಿತ್ತು ಅಂದಾಗ ಪ್ರೀತಮ್ ಅವರು ಅವರಿಗೆ ದುಡ್ಡು ಕೊಡ್ತಾರೆ. ಅಲ್ಲಿಂದ ವೇದನ ಕರ್ಕೊಂಡು ರೂಮಿಗೆ ಬರ್ತಾರೆ. ಬಂದಾಗ ಅವರು ಹಿಡ್ಕೊಂಡಿರ್ತಾರೆ ವೇದನ. ಅವಾಗ ನೀವು ನನ್ನ ಮುಟ್ಟಬೇಡಿ, ನನಗೆ ಇರಿಟೇಷನ್ ಆಗುತ್ತೆ ಅಂತ ಹೇಳ್ತಾರೆ. ನನಗೆ ಯಾವುದು ನೆನಪೇ ಬರ್ತಾ ಇಲ್ಲ ಅಂತಾರೆ. ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ. ಸೋಮವಾರದ ಸಂಚಿಕೆ ಆಸೆ. ರಂಗನಾಥ್ ಅವರು ಮೀನಾ ಅವ್ರಿಗೆ ಹೇಳ್ತಾರೆ, ಅಮ್ಮ ಲೇಟ್ ಆಯಿತು, ಹೋಗಿ ಮನ್ಕೋ ಹೋಗಮ್ಮ, ಬೆಳಿಗ್ಗೆ ಬೇಗ ಹೇಳಬೇಕು ಅಂತ ಹೇಳ್ತಾರೆ. ಆಯಿತು ಮಾವ, ನೀವು ಹೋಗಿ ಅಂತ ಹೇಳ್ತಾರೆ. ರಂಗನಾಥ್ ಅವರು ನೀರು ಕುಡ್ಕೊಂಡು ಬಾಟ್ಲನ್ನು ತುಂಬಿಕೊಂಡು ಮೀನಾ ಅವ್ರಿಗೆ ಹೇಳ್ತಾರೆ, ಅಮ್ಮ ಸೂರ್ಯಂಗೂ ಸ್ವಲ್ಪ ಕೆಲಸ ಹೇಳಬೇಕಿತ್ತು ಅಂತ ಹೇಳ್ತಾರೆ. ಆಗ ಮೀನಾ ಅವ್ರು ಹೇಳ್ತಾರೆ, ಸೂರ್ಯ ಅವರು ತರಕಾರಿ ತಗೊಬರ್ಲಿಕ್ಕೆ ಹೋಗಿದ್ದಾರೆ ಮಾವ ಅಂತ ಹೇಳ್ತಾರೆ.
ರಂಗನಾಥ್ ಅವ್ರು ಹೋದ ನಂತರ ಸೂರ್ಯ ಅವರು ಬರ್ತಾರೆ. ಕೈಯಲ್ಲಿ ಬಾಳೆ ದಿಂಡು ಆಮೇಲೆ ಮೀನಾ ಹೇಳಿದ್ದ ಎಲ್ಲ ವಸ್ತುಗಳನ್ನು ತೆಗೆದುಕೊಂಡು ಬರ್ತಾರೆ. ಅಯ್ಯೋ ತರಕಾರಿ ತರಲಿಲ್ಲೇನ್ರಿ ಅಂತಾರೆ. ಅಯ್ಯೋ ತರಕಾರಿ ಕಾರ್ ಡಿಕ್ಕಿಯಲ್ಲಿದೆ ಕಣೆ ಅಂತ ಸೂರ್ಯ ಅವರು ಹೇಳ್ತಾರೆ. ಏನು ಒಂದೇ ಸರಿ ಎಲ್ಲ ತರೋಕ್ಕೆ ಆಗುತ್ತಾ ಅಂತ ಹೇಳ್ತಾರೆ. ತುಂಬ ಹಸಿವಾಗ್ತಾ ಇದೆ ಕಣೆ, ಏನಾದ್ರು ಮಾಡಿದ್ದಿದ್ರೆ ಹಾಕು ಅಂತ ಹೇಳ್ತಾರೆ. ಸರಿ ಬನ್ನಿರಿ ಅಂತ ಹೋಗ್ತಾ ಇರ್ತಾರೆ. ಅವಾಗ ಕೈ ಹಿಡಿದು ಅವ್ರನ್ನ ತಕ್ಕೊಂಡು ಮೀನಾ ಅವರನ್ನು ಸೂರ್ಯ ಹಿಡ್ಕೊಂಡಿರ್ತಾರೆ. ಆಗ ರಂಗನಾಥ್ ಅವರು ಮೀನಾ ಅಲ್ಲಿ ಟ್ಯಾಬ್ಲೆಟ್ಸ್ ಇದೆ ತೆಗೆದುಕೊಂಡು ಬಾ ಅಂತ ಹೇಳ್ತಾರೆ. ಬೆಳಗಿನ ಜಾವ ಆಗುತ್ತೆ. ಶಾಂತಿ ಅವರು ಎದ್ದೇಳ್ತಾರೆ. ಏನಿದು ಸೌಂಡು? ಮೀನಾ ಏನೇ ಇದು ದೇವಸ್ಥಾನದ ಎದುರುಗಡೆ ಹೀಗೇ ಹಾಕ್ಕೊಂಡು ಕೂತ್ಕೊಳ್ತಿದ್ದೀಯಲ್ಲೇ, ಏನು ಮಾಡ್ತಾ ಇದೆಯಾ ನೀನು ಅಂತ ಹೇಳ್ತಾರೆ. ಶಾಂತಿಯವರು ಹೋಗು ಫಸ್ಟು ನನಗೆ ಕಾಫಿ ತೆಗೆದುಕೊಂಡು ಬಾ ಅಂತ ಶಾಂತಿಯವರು ಮೀನಾಗಿ ಹೇಳ್ತಾರೆ. ಮುಖ ತೊಳ್ಕೊಂಡು ಬನ್ನಿ ಕೊಡ್ತೀನಿ ಅಂತ ಹೇಳ್ತಾರೆ. ಇಲ್ಲಿ ಶಾಂತಿಯವರು ಹಾಗೆ ಮುಂದೆ ಬರ್ತಾರೆ. ಮುಂದೆ ಬಂದಾಗ ಸೂರ್ಯ ಮತ್ತು ರಂಗನಾಥ್ ಅವರು ದೇವ್ರ ಪೂಜೆಗೆ ಎಲ್ಲ ವ್ಯವಸ್ಥೆಯನ್ನು ಮಾಡ್ತಾ ಇರ್ತಾರೆ, ಸಿದ್ಧತೆಯನ್ನು ಮಾಡ್ಕೊಳ್ತಾ ಇರ್ತಾರೆ. ಅಲ್ಲಿ ಶಾಂತಿಯವರು ಬರ್ತಾರೆ. ಶಾಂತಿಯವರು ಬಂದು ಕೇಳ್ತಾರೆ, ಏನು ಮಾಡ್ತಾ ಇದ್ದೀರಾ ನೀವು ಅಂತ ಹೇಳ್ತಾರೆ. ಅಯ್ಯೋ ಇವತ್ತು ಭೀಮನ ಅಮಾವಾಸ್ಯೆ ಅಲ್ವೇನೆ, ಅದಕ್ಕೆ ಗಂಡನ ಪೂಜೆ ಮಾಡೋದು, ಮೀನಾ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾಳೆ ಅಂತ ರಂಗನಾಥ್ ಅವರು ಹೇಳ್ತಾರೆ. ಆಗ ಶಾಂತಿಯವರು ರೋಹಿಣಿ ರೋಹಿಣಿ ಅಂತ ಒದರ್ತಾರೆ. ನಾನು ಕಣೆ ನಿನ್ನ ಗಂಡ, ರೋಹಿಣಿ ಅಲ್ಲ ಅಂತ ರಂಗನಾಥ್ ಅವರು ಶಾಂತಿ ಅವರಿಗೆ ಹೇಳ್ತಾರೆ. ರೋಹಿಣಿ ಆಮೇಲೆ ಮನೋಜ್ ಅವರು ಮನ್ಕೊಂಡಿರ್ತಾರೆ. ಎಲ್ಲರಿಗೂ ಒಳ್ಳೆಯದನ್ನು ಬಯಸೆ ಅಂತ ರಂಗನಾಥ್ ಅವರು ಹೇಳ್ತಾರೆ. ಮೀನಾ ಅವರು ಬರ್ತಾರೆ. ರೀ ನೀವು ಕೆಂಪು ದಾರ ಎಲ್ಲಿಟ್ಟಿದ್ರಿ ಅಂತ ಕೇಳ್ತಾರೆ. ಅಯ್ಯೋ ಇಲ್ಲೇ ಒಳಗಡೆ ಇಟ್ಟಿದ್ನಲ್ಲೇ ಅಂತ ಹೇಳ್ತಾರೆ. ಬನ್ನಿ ನೋಡೋಣ ಅಂತ ಹೇಳಿ ಅವರು ಒಳಗಡೆ ಹೋಗ್ತಾರೆ. ಶಾಂತಿಯವರು ಒಳಗಡೆ ಬರ್ತಾರೆ. ರೂಮ್ ಒಳಗಡೆ ಬಂದು ಅವರಿಗೆ ಒಂಥರ ಆಗ್ತಾ ಇಲ್ಲ. ಮೀನಾ ಒಬ್ಬಳೇ ಬೆಳಿಗ್ಗೆ ಎದ್ದು ಮಾಡಿದ್ದನ್ನು ನೋಡಿ, ಅಲ್ಲ ನಾವೆಲ್ಲ ನಿನ್ನೆ ಹಾಗೇ ಒಟ್ಟಿಗೆ ಇದ್ದೇವೆ, ಇಲ್ಲೇ ಒಂದು ಮಾತು ಹೇಳಲಿಲ್ಲ, ಬೇಕು ಅಂತಲೇ ಅವಳು ಈ ಥರ ಮಾಡ್ತಾಯಿದ್ದಾಳೆ ಮೀನಾ. ಮೀನಾ ಈ ಪೂಜೆ ಹೆಂಗೆ ಮಾಡ್ತೀನಿ ನಾನು ನೋಡ್ತೀನಿ, ಇದನ್ನು ನೀನೇ ಮಾಡು, ಎಲ್ಲ ಸಿದ್ಧತೆ ನೀನೇ ಮಾಡು, ಆದರೆ ಪೂಜೆ ಮಾತ್ರ ರೋಹಿಣಿ ಮನೋಜ್ ಮಾಡೋ ಥರ ನಾ ಮಾಡ್ತೀನಿ ಅಂತ ಅವಳು ರೂಮ್ನಲ್ಲಿ ಸ್ಕೆಚ್ ಹಾಕ್ತಾ ಇರ್ತಾಳೆ. ಮೀನಾ ಹಪ್ಪಳನ್ನ ಕರಿತಾ ಒಂದು ಹಾಡು ಹೇಳ್ತಾರೆ. ರೋಹಿಣಿ ಮತ್ತು ಮನೋಜ್ ಅವರು ಬರ್ತಾರೆ. ಇದೇನು ಮಾಡ್ತಾ ಇದ್ದೀರಾ ಇಲ್ಲಿ ಅಂತ ರೋಹಿಣಿ ಕೇಳ್ತಾರೆ. ಅಷ್ಟೊತ್ತಿಗೆ ಸೂರ್ಯ ಅವರು ಹೇಳ್ತಾರೆ, ಅಲ್ಲ ಪೌಡ್ರಮ್ಮ, ಶರ್ಟು ಪ್ಯಾಂಟು ಈ ಥರ ಹಾಕ್ಕೊಂಡು ಬಂದಿದ್ಯಾ, ಇವತ್ತು ಪೂಜೆ ಅನ್ನೋದು ಗೊತ್ತಿದೆಯಾ ಇಲ್ವಾ ಅಂತ ಹೇಳ್ತಾರೆ. ಸುಮ್ಮನಿರೋ ನೀನು ಸೂರ್ಯ. ಶಾಂತಿ ಹೇಳ್ತಾರೆ, ಅವಳಿವು ನಿನ್ನೆನೇ ಹೇಳಿದ್ಲು ಪೂಜೆ ಮಾಡೋಣ ಅಂತ, ಬೇಗ ಹೇಳ್ಬೇಕು ಅಂತ ರೋಹಿಣಿನೇ ಹೇಳಿದರು ಅಂತ ಶಾಂತಿಯವರು ಅವರಿಗೆಲ್ಲ ಹೇಳ್ತಾರೆ. ಅಮ್ಮ ರೋಹಿಣಿ ಬೇಗ ಬೇಗ ಹೋಗಿ ರೆಡಿಯಾಗಿ ಹೋಗು ಅಂತ ಶಾಂತಿಯವರು ಹೇಳ್ತಾರೆ. ಅಯ್ಯೋ ಅತ್ತೆ, ನಾನು ಬೆಳಿಗ್ಗೆ ಎದ್ದು ಕಾಫಿ ಕುಡಿದು ಏನಾದರೂ ತಿಂದರೆ ಸಮಾಧಾನ ನನಗೆ ಅಂತ ಹೇಳ್ತಾರೆ. ಅಯ್ಯೋ ಅಮ್ಮ ನೀ ಬೇಗ ಹೋಗಮ್ಮ, ಹೋಗು ಅಂತ ಹೇಳಿ ರೋಹಿಣಿಯನ್ನು ಶಾಂತಿಯವರು ಕೈ ಹಿಡಿದು ಕಳಿಸ್ತಾರೆ. ಇಲ್ಲಿ ಮನೋಜನ್ನು ಅವನು ಹೋಗ್ತಾ ಇರ್ತಾನೆ. ಮೊದಲು ಅವಳು ಸ್ನಾನ ಮಾಡ್ಕೊಂಡು ಬರಲಿ, ನಿಂತ್ಕೊಳ್ಳೋ ನೀನು, ಆಮೇಲೆ ನೀವು ಹೋಗುವಂತೆ ಅಂತ ಹೇಳಿ ತಡೆ ಹಿಡಿತಾರೆ. ಶಾಂತಿಯವರು ಅರ್ಚಕರಿಗೆ ಫೋನ್ ಮಾಡ್ತಾರೆ. ಅರ್ಚಕರು ಬಂದರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ರಂಗನಾಥ್ ಅವರು ಹೇಳ್ತಾರೆ. ಅರ್ಚಕರು ಬರ್ತಾರೆ. ಆವಾಗ ಎಲ್ಲರೂ ಸೌಖ್ಯವೇ ಅಂತ ಅರ್ಚಕರು ಕೇಳ್ತಾರೆ. ಹಾಂ ಸೌಖ್ಯ ಅಂತ ಹೇಳ್ತಾರೆ. ಮೀನಾ ಮತ್ತು ಸೂರ್ಯ ಅವರು ಒಳಗಡೆ ಹೋಗ್ತಾರೆ. ಒಳಗಡೆ ಹೋದಾಗ ರಂಗನಾಥ್ ಅವರು ಹಾಂ ಇಲ್ಲೇ ಇರಿ ನಾ ಬರ್ತೀನಿ ಅಂತ ಅವರು ಕೂಡ ಅಲ್ಲೇ ಇರ್ತಾರೆ. ಇವರು ಶಾಂತಿ ಐಡಿಯಾ ಮಾಡ್ತಾರೆ, ಹೇಗಾದರೂ ಮಾಡಿ ನನ್ನ ಮಕ್ಕಳು ಅಂದರೆ ಮನೋಜ ರೋಹಿಣಿನೇ ಕೂರಿಸ್ಬೇಕು ಪೂಜೆಗೆ ಅಂತ ಐಡಿಯಾ ಮಾಡಿಕೊಂಡು ಭಟ್ರಿಗೆ ಅವರು ಹೇಳ್ತಾರೆ, ನೋಡಿ ದೊಡ್ಡ ಮಗ ಮತ್ತು ಹಿರಿಯ ಸೊಸಿನೇ ಪೂಜೆಗೆ ಕೂಡಬೇಕು ಅಂತ ಒಂದು ಮಾತು ಹೇಳಿ ಅಂತ ಹೇಳ್ತಾರೆ. ಭಟ್ರಿಗೆ ಹೇಳಿಸ್ತಾರೆ. ಆದರೆ ಹಂಗೆ ಹೇಳೋದು ತಪ್ಪಲ್ವಾ ನಮ್ಮ ಅಂತ ಭಟ್ರು ಹೇಳ್ತಾರೆ. ಹಾಂ ಆದರೂ ಸರಿ ಅಂತ ನೀ ಹೇಳ್ದಂಗೆ ಹೇಳ್ತೀನಿ ಅಂತ ಹೇಳ್ತಾರೆ. ನಿಮಗೆ ಕಾಫಿ ಎಲ್ಲ ಭಟ್ರೆ ನಿಮಗೆ ಹಾರ್ಲಿಕ್ಸ್ ತಂದು ಕೊಡ್ತೀನಿ ಅಂತ ಶಾಂತಿಯವರು ಹೇಳಿ ಅಲ್ಲಿಂದ ಹೊರಟೋಗ್ತಾರೆ. ಭಟ್ರು ಅವ್ರು ಹೇಳ್ದಂಗೆ ಹ್ಞೂ ಅಂತ ಹೇಳಿರ್ತಾರೆ. ಇಲ್ಲಿ ಸೂರ್ಯ ಮತ್ತು ಮೀನಾ ಕೆಂಪು ದಾರ ಅಂದರೆ ದೇವರ ಪೂಜೆಗೆ ಅದು ತುಂಬ ಅವಶ್ಯಕತೆ ಇರೋದ್ರಿಂದ ಮೀನಾ ಅಲ್ಲಿ ಕೇಳ್ತಾರೆ ಸೂರ್ಯಂಗೆ, ನಾನು ತಂದಿದ್ದೀನಿ ಕಣೆ ಅಂತ ಹೇಳ್ತಾರೆ. ಸೂರ್ಯ ಅವರು ಅದನ್ನು ಹುಡ್ಕೋದಕ್ಕೆ ಇಲ್ಲಿ ಬರ್ತಾರೆ. ರೂಮಿಗೆ ಬಂದಾಗ ಅದೇ ಜೋಬಲ್ಲೇ ಇರುತ್ತೆ. ಅಯ್ಯೋ ನಾನು ಹುಡುಕ್ನಲ್ಲೇ ಕಣೆ, ಸಿಗಲೇ ಇಲ್ಲ ಅಂತ ಸೂರ್ಯ ಅವರು ಹೇಳ್ತಾರೆ.
ಹೇಳಿದ ನಂತರ ಅವರು ದಾರವನ್ನು ತೆಗೆದುಕೊಂಡು ಅಲ್ಲಿ ಹೋಗ್ತಾರೆ ಪೂಜೆ ಸ್ಥಳಕ್ಕೆ. ಅಲ್ಲಿ ಹೋದಾಗ ಅಲ್ಲಿ ಭಟ್ರಿಗೆಲ್ಲ ನಮಸ್ಕಾರ ಮಾಡಿ ದೇವ್ರಿಗೆ ನಮಸ್ಕಾರ ಮಾಡಿ ಕೂತ್ಕೊಳ್ತಾರೆ. ಅವರು ಕೂತ್ಕೊಂಡಾಗ ಭಟ್ರು ಹೇಳ್ತಾರೆ, ಈ ಮನೆಯಲ್ಲಿ ಹಿರೇ ಸೊಸೆ ನೀನೇನ ಅಂತ ಕೇಳ್ತಾರೆ. ಈ ಪೂಜೆಗೆ ಹಿರೇ ಸೊಸೆ ಹಿರೇ ಮಗ ಕೂತ್ಕೋಬೇಕು ಅಂತ ಭಟ್ರು ಹೇಳ್ತಾರೆ. ಇಲ್ಲಿಗೆ ಸಂಚಿಕೆ ಮುಗಿಯುತ್ತೆ. ಆಗಸ್ಟ್ 6 ಮಂಗಳವಾರದ ಸಂಚಿಕೆ ನೀನಾದೆನ. ವಿಕ್ರಮ್ ಅವರು ವೇದನ ಹುಡ್ಕೊಂಡು ಬರ್ತಾರೆ. ಬಂದಾಗ ವೇದ ಸಿಕ್ಕಿದಾಗ ಬೇತಾಳ ಅಂತ ಅಂದಾಗ ವೇದ ಅವರು ಯಾರು ನೀವು ಅಂತ ಹೇಳ್ತಾರೆ. ವಿಕ್ರಮ್ಗೆ ಕೇಳ್ತಾರೆ. ಆಗ ಅಲ್ಲಿದ್ದ ಪ್ರೀತಮ್ ಏನು ಮಾಡ್ತಾನೆ, ವಿಕ್ರಮ್ನ ಕೈ ಹಿಡಿದು ಹಿಂದಕ್ಕೆ ಸರಿಸಿ ವೇದನ ಮುಂದೆ ಹೋಗ್ತಾರೆ. ಹೋದಾಗ ವೇದ ಅಂತಾರೆ ಪ್ರೀತಮ್ಮು. ಆಗ ವೇದ, ಪ್ರೀತಮ್ ಏನಿದು ರಕ್ತ? ಪ್ರೀತಮ್ ಹೇಳ್ತಾರೆ, ಬಾಗಿಲು ತಾಗಿಸ್ಕೊಂಡೆ ಅಂತ ಹೇಳ್ತಾರೆ. ತಡೀರಿ, ನಾನು ಫಸ್ಟ್ ಟ್ರೀಟ್ ಬಾಕ್ಸ್ ತರ್ತೀನಿ ಅಂತ ವೇದ ಅವರು ಒಳಗಡೆ ಹೋಗ್ತಾರೆ. ಆಗ ಅಲ್ಲಿ ವಿಕ್ರಮ್ ಮತ್ತು ಪ್ರೀತಮ್ ಇಬ್ಬರೇ ಇದ್ದಾಗ ಪ್ರೀತಮ್ ಹೇಳ್ತಾನೆ ವಿಕ್ರಮ್ಗೆ, ನಿನ್ನ ಬೇತಾಳ ಯಾಕೆ ಹೀಗೆ ಆಡ್ತಾ ಇದ್ದಾಳೆ ಅಂತ ಶಾಕ್ ಆಗ್ತಾ ಇದೆಯಾ? ತುಂಬ ಎತ್ತರವಾದ ಜಾಗದಿಂದ ಬಿದ್ದು ಮೆಮೊರಿ ಲಾಸ್ ಆಗಿದೆ ಅಂತ ಪ್ರೀತಮ್ ಅವರು ಹೇಳ್ತಾರೆ. ಇದು ನಾಳೆಯ ಸಂಚಿಕೆ. ಕಾವೇರಿ ಕನ್ನಡ ಮೀಡಿಯಂ ಸೋಮವಾರ ಆಗಸ್ಟ್ 5ರ ಸಂಚಿಕೆ. ಅಗಸ್ತ್ಯನ್ನ ಹುಡುಕೊಂಡು ಅವರ ಅಕ್ಕ ಅನಿಕಾ ಅವರು ಬರ್ತಾರೆ. ಎಲ್ಲಿ ಹೋದ ಇವನು ಅಂತ ಹೇಳಿ ಬರ್ತಾರೆ. ಬಂದಾಗ ಅಜ್ಜಿ ರೂಮಲ್ಲಿ ಏನಾದರೂ ಇರ್ಬೋದಾ ಅಂತ ಹೇಳಿ ಅಜ್ಜಿ ರೂಮನ್ನು ಓಪನ್ ಮಾಡ್ತಾರೆ. ಆ ಕದಾನ ಓಪನ್ ಮಾಡಿದಾಗ ಅಲ್ಲಿ ಅಗಸ್ತ್ಯ ಮತ್ತು ಕಾವೇರಿಯವರು ಇರ್ತಾರೆ. ಕಾವೇರಿ ಅಗಸ್ತ್ಯನ ಕಾಲು ಪೂಜೆನ ಮಾಡ್ತಾ ಇರ್ತಾರೆ ಭೀಮನ ಅಮಾವಾಸ್ಯೆಯ ಪ್ರಯುಕ್ತ. ಅವರು ಅಲ್ಲಿ ಕಾವೇರಿಯವರ ಕೈಯನ್ನು ಹಿಡ್ಕೊಂಡು ಅಗಸ್ತ್ಯ ಅವರು ಹೇಳ್ತಾರೆ, ಮುಂದೆ ಏನೇ ಪ್ರಾಬ್ಲಮ್ ಬಂದರೂ ನಾವು ನೀವು ಸೇರಿಕೊಂಡು ಅದನ್ನು ಫೇಸ್ ಮಾಡೋಣ, ಕಷ್ಟ ಇರಲಿ ಸುಖ ಇರಲಿ ನಾವಿಬ್ಬರು ಸರಿಯಾಗಿ ಹಂಚ್ಕೊಳ್ಳೋಣ ಅಂತ ಕಾವೇರಿಯವರ ಕೈಯನ್ನು ಹಿಡ್ಕೊಂಡು ಅಗಸ್ತ್ಯ ಅವರು ಹೇಳ್ತಾರೆ. ಇಲ್ಲಿ ಅನಿಕಾ ಅವರು ಹೊರಗಡೆ ನಿಂತ್ಕೊಂಡಿರ್ತಾರೆ. ನಿಂತ್ಕೊಂಡು ಇವನು ಏನು ಮಾಡ್ತಾ ಇದ್ದಾನೆ, ನಾಳೆ ಮದುವೆ ಆಗೋ ಹಂತದಲ್ಲಿ ಇದ್ದಾರೆ, ಅದರಲ್ಲೂ ಈಗ ಇಲ್ಲಿ ಬಂದು ಈ ರೀತಿ ಪೂಜೆ ಪುನಸ್ಕಾರ ಮಾಡ್ಕೊಳ್ತಾ ಇದ್ದಾರೆ ಅಂತ ಅನಿಕಾ ಅವರು ಅಂದ್ಕೊಳ್ತಾ ಇರ್ತಾರೆ. ಬೃಂದ ಏನಾದರೂ ಬಂದುಬಿಟ್ರೆ ಅಂತ ಅನ್ನೋಷ್ಟು ಹೊತ್ತಿಗೆ ಬೃಂದ ಅಲ್ಲಿ ಮೇಲ್ಗಡೆ ಬರ್ತಾಳೆ. ಮೇಲ್ಗಡೆ ಬಂದಾಗ ಅನಿಕಾ ಅವರು ಆ ಬಾಗಿಲನ್ನು ಓಪನ್ ಮಾಡಿದ್ದನ್ನು ಸ್ವಲ್ಪ ಕ್ಲೋಸ್ ಮಾಡಿಕೊಂಡು ಮುಂದೆ ಹೋಗ್ತಾರೆ. ಬೃಂದನ ಹತ್ರ ಬಂದ್ಕೊಂಡು ಅಗಸ್ತ್ಯ ಅವರು ಇದ್ದಾರಾ ಅಂತ ಬೃಂದ ಅನಿಕಾಗೆ ಕೇಳಿದಾಗ ಅನಿಕಾ ಹೇಳ್ತಾರೆ, ಇಲ್ಲಿ ಬಂದಿಲ್ಲ ಅವರು ಅಂತ ಹೇಳ್ತಾರೆ. ಅದಕ್ಕೆ ನೀವೇನು ಇಲ್ಲಿ ಬಂದಿದ್ದೀರಿ ಅಂತ ಹೇಳ್ತಾರೆ. ನನ್ನ ಜೊತೆ ಇದ್ರಲ್ಲ ನೀವು ಅತಿಗೆ ಅಂತ ಬೃಂದ ಕೇಳ್ತಾಳೆ. ಅಗಸ್ತ್ಯ ಅವರನ್ನು ನೋಡಿದ್ರ ಅತಿಗೆ ಅಂತ ಕೇಳ್ತಾರೆ. ಮೋಸ್ಟ್ಲಿ ಇವರು ಮದುವೆ ಅಲ್ಲ, ಅದಕ್ಕೆ ಬ್ಯುಸಿ ಆಗಿದ್ದಾರೆ, ಯಾವುದೋ ಒಂದು ಇಂಪಾರ್ಟೆಂಟ್ ಕಾಲ್ ಬಂದಿದೆ ಅಂತ ಅವರು ಮಾತಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಆಗ ಇವರಿಬ್ಬರು ಮಾತಾಡ್ತಾ ಇರುವಾಗ ಅಲ್ಲಿ ಅಂಬಿಕಾ ಅವರು ಬರ್ತಾರೆ. ಅಂಬಿಕಾ ಅವ್ರು ಬಂದ ಅವ್ರಿಗೆ ಗೊತ್ತಿಲ್ಲ ಅಂಬಿಕಾ ಅವರಿಗೆ. ಹೋಗಲಿ ಬಿಡಿ ಅನಿಕಾ, ಅವ್ರು ನೋಡ್ಕೊಬರಲಿ, ನಾಳೆ ಮದುವೆ ಆಗೋರು ಅಗಸ್ತ್ಯನ ಹತ್ರ ಅಂತ ಅಂಬಿಕಾ ಅವರು ಹೇಳ್ತಾರೆ. ಆಗ ಅನಿಕಾ ಅವರು ಹೇಳ್ತಾರೆ, ಹಾಗೆ ಸೂಕ್ಷ್ಮತೆಯಿಂದ ಕಣ್ಣಿಂದ ಸುಮ್ಮನಿರು ಅಂತ ಹೇಳ್ತಾ ಇರ್ತಾರೆ. ಅವ್ರಿಗೆ ಗೊತ್ತಾಗಲ್ಲ. ಅಷ್ಟೊತ್ತಿಗೆ ಕಾಲ್ ಬರುತ್ತೆ. ಕಾಲ್ ಬಂದಾಗ ವೃಂದಾಗೆ ಆ ಕಡೆ ಹೋಗ್ತಾರೆ. ಅಮ್ಮ, ಒಂದು ಸೆಕೆಂಡಲ್ಲಿ ನಿನ್ನ ನನ್ನ ಹಾರ್ಟ್ ಬೀಟನ್ನು ಯಾವ ಥರ ಮಾಡಿದ್ಯಾ ನೀನು ಅಂತ ಹೇಳ್ತಾರೆ. ಯಾಕೆ ಅಂತ ಕೇಳಿದಾಗ ಅನಿಕಾ ಹೇಳ್ತಾರೆ, ಈ ಥರ ಒಳಗಡೆ ನಡೀತಾ ಇದೆ ಅಗಸ್ತ್ಯ ಕಾವೇರಿ ಅಂತ ಎಲ್ಲ ಹೇಳ್ತಾರೆ. ಹೇಳಿದಾಗ ಇಲ್ಲಿ ಕಾವೇರಿಯವರಿಗೆ ಮತ್ತು ಅಗಸ್ತ್ಯ ಅವರಿಗೆ ಅವರ ತಂದೆಯವರಾದ ಶಶಿ ಅವರು ಆಶೀರ್ವಾದವನ್ನು ಮಾಡ್ತಾರೆ. ಆಶೀರ್ವಾದ ಮಾಡಿ ಹೇಳ್ತಾರೆ ಕಾವೇರಿಯವರಿಗೆ, ಏನು ಗಿಫ್ಟ್ ಕೊಡಲಿಲ್ವಾ ಇವನು ಅಂತ ಕೇಳ್ತಾರೆ. ಏನಪ್ಪ ಗಿಫ್ಟು ಅಂತ ಕೇಳ್ತಾರೆ. ಅದನ್ನೆಲ್ಲ ನಾಣಿ ನೋಡ್ತಾರೆ. ನಾಣಿಗೆ ಇದು ಗೊತ್ತಿರಲ್ಲ, ಕಾವೇರಿ ಮತ್ತು ಅಗಸ್ತ್ಯನ ಮದುವೆ ಆಗಿರೋದು. ಅವರು ಆಶೀರ್ವಾದ ಮಾಡುವಪ್ಪ ಅಂತ ಅಂದಾಗ ಅವಾಗ ಗೊತ್ತಾಗಿದೆ, ಇವರಿಬ್ಬರಿಗೂ ಮದುವೆ ಆಗಿದೆ ಅಂತ. ಇಲ್ಲಿ ಅವ್ರ ತಂದೆ ಹೇಳ್ತಾರೆ, ನೋಡು ಗಿಫ್ಟು ಅನ್ನೋದನ್ನು ಅವಳು ಕೇಳದೇ ಇದ್ದರೂ ನೀವು ಕೊಡಬೇಕು ಅಂತ ಹೇಳ್ತಾರೆ. ಮಾವ ಬೇಡ ಮಾವ, ನನಗೆ ಸಿಕ್ಕಾಪಟ್ಟಿ ಉಡುಗೊರೆಯನ್ನು ಕೊಟ್ಟಿದ್ದಾರೆ ಮೊದಲಿಗೆ ಅಂತ ಕಾವೇರಿಯವರು ಹೇಳ್ತಾರೆ. ನೋಡಮ್ಮ, ನಿನ್ನ ಅತ್ತೆಯನ್ನು ನೋಡಿ ಕಲ್ತ್ಕೋ, ಗಿಫ್ಟ್ ತೆಗೆದುಕೊಳ್ಳೋದ್ರಲ್ಲಿ ಬಹಳ ಮುಂದಿದ್ದಾರೆ ಅಂತ ಶಶಿ ಅವರು ಹೇಳ್ತಾರೆ. ಮತ್ತು ಶಶಿ ಅವರು ಅಗಸ್ತ್ಯ ಅವರಿಗೆ ಹೇಳ್ತಾರೆ, ನೋಡು ಅವಳು ಕೇಳೋಳಲ್ಲ, ಅವಳು ಪರವಾಗಿ ನಾನು ಕೇಳ್ತೀನಿ ಅಂತ ಹೇಳಿ ಅವರು ಕಾವೇರಿ ಅವರನ್ನು ಕೈಯನ್ನು ತೆಗೆದುಕೊಂಡು ಬಂದು ಅಗಸ್ತ್ಯ ಅವ್ರ ಕೈಯನ್ನು ಹಿಡ್ಕೊಂಡು ಕಾವೇರಿ ಕೈ ಮೇಲೆ ಇಟ್ಟು ಹೇಳ್ತಾರೆ, ನೋಡು ಅನಿಕಾ ಅವರ ಮದುವೆ ಮುಗಿದ ತಕ್ಷಣ ನೀನು ಎಲ್ಲರಿಗೂ ಕಾವೇರಿ ನನ್ನ ಹೆಂಡತಿ ಅಂತ ಹೇಳಬೇಕು ಅಂತ ಹೇಳ್ತಾರೆ. ಯಾರಿಗೆ? ಅಗಸ್ತ್ಯ ಅವರಿಗೆ.
ಇಲ್ಲಿ ಬೃಂದಾಗೆ ಕಾಲ್ ಬಂದಿರುತ್ತೆಲ್ಲ, ಮಾತಾಡೋಕೆ ಹೋದಾಗ ಅನಿಕ್ ಅವರು ಎಲ್ಲ ವಿಷಯನ ಹೇಳ್ತಾರೆ, ಹೀಗೀಗ ಒಳಗಡೆ ನಡೀತಾ ಇದೆ ಅಂತ ಅವ್ರ ತಾಯಿಗೆ ಹೇಳ್ತಾರೆ. ಕಾಲ್ ಮುಗಿದ ನಂತರ ಬೃಂದ ಅವರು ಬರ್ತಾರೆ. ಅದಕ್ಕೆ ನಾನು ಅಗಸ್ತ್ಯ ಅವ್ರನ್ನ ನೋಡ್ಕೊಂಡು ಬರ್ತೀನಿ ಅಂತ ಹೇಳ್ತಾರೆ. ಆಗ ಅನಿಕ್ ಅವ್ರು ಹೇಳ್ತಾರೆ, ಒಳಗಡೆ ಅಡುಗೆದು ಏನೋ ಸ್ಮೆಲ್ ಬರ್ತಾ ಇದೆ, ಬೇರೆ ಏನಾದರೂ ರೆಸಿಪಿ ಮಾಡಿರ್ಬೋದು ಅಂತ ಹೇಳ್ತಾರೆ. ಆಗ ಅಂಬಿಕಾ ಅವ್ರು ಹೇಳ್ತಾರೆ, ಹಾಂ ಇವತ್ತು ನಾಣಿ ಒಳ್ಳೆ ಅಡುಗೆ ಮಾಡ್ತೆ ಅಂತ ಹೇಳಿದರು ಅಂತ ಹೇಳ್ತಾರೆ. ಅಡುಗೆನ ಅತ್ತೆ ನಾನು ಅಗಸ್ತ್ಯ ಅವ್ರನ್ನ ಬಿಟ್ಟು ಹೇಗೆ ಹೋಗೋದು, ಅವರು ಬರಲಿ, ಒಟ್ಟಿಗೆ ತಿನ್ನೋಣ, ಒಟ್ಟಿಗೆ ಮಾಡೋಣ ಅಂತ ಬೃಂದ ಹೇಳ್ತಾರೆ. ಅಷ್ಟೆಲ್ಲ ಹೇಳಿದ್ರು ಅನಿಕಾ ಮತ್ತು ಅಂಬಿಕಾ ಅವರು ಹೇಳಿದ್ರು, ಬೃಂದ ಕೇಳೋದಿಲ್ಲ. ಆದರೂ ತಡೀರಿ ನಾ ಹೋಗಿ ನೋಡ್ಕೊಂಡು ಬರ್ತೀನಿ ಅಂತ ಹೇಳಿ ಅವರು ಅಗಸ್ತ್ಯ ಅವರ ರೂಮಿಗೆ ಹೋಗ್ತಾರೆ. ಯಾರೋ ಬೃಂದ ಬಾಗಿಲನ್ನು ಓಪನ್ ಮಾಡಿ ಹೋಗ್ತಾರೆ. ಇಲ್ಲಿ ನಾಣಿ ಸುಬ್ಬಕ್ಕಗೆ ಅವರು ಕಾವೇರಿ ಮತ್ತು ಅಗಸ್ತ್ಯನ ಮದುವೆ ಆಗಿರೋದನ್ನು ಗೊತ್ತಾಗುತ್ತೆ. ಇವರೆಲ್ಲ ಖುಷಿಯಾಗಿರಲಿ, ಸಂತೋಷವಾಗಿರಲಿ ಅಂತ ನಾಣಿ ಹೇಳಿಬಿಟ್ಟು ಬರ್ತಾರೆ. ಇದನ್ನು ನಾನು ಸುಬ್ಬಕ್ಕನ ಹತ್ರ ಮಾಡಿಸ್ಬೇಕಲ್ಲ ಅಂತ ನಾಣಿ ಹೇಳ್ತಾರೆ. ಆಗ ಅವ್ರ ಭಾವನ ಕರ್ಕೊಂಡು ಬರ್ತಾರೆ. ಭಾವನ ಕರ್ಕೊಂಡು ಬಂದು ಹೇಳ್ತಾರೆ, ಇವತ್ತು ಭೀಮನ ಅಮಾವಾಸ್ಯೆ ಎಲ್ಲ ಗಂಡನ ಪಾದ ಪೂಜೆ ಮಾಡುತ್ತಾರೆ ಅಂತ ಹೇಳಿ ಇವರು ಬಾವ ಅಂತ ಹೇಳಿ ಕರ್ಕೊಂಡು ಬರ್ತಾರೆ. ತೆಗೆದೊಂದು ಬಿಟ್ಟೆ ಅಂದ್ರೆ ನೋಡೀಗ ಅಂತ ಹೇಳ್ತಾರೆ. ಯಾಕೆ ಬಾವ, ಈಗಲ್ಲ, ಅವಾಗ ಹೇಳ್ದಿಯಲ್ಲ ಎಲ್ಲರೂ ಇದ್ದಾಗ ಮದುವೆ ಆಗಿದೆ ಅಂತ, ಅದನ್ನು ಏನು ಕೇಳಿಸ್ಕೊಂಡಿದ್ರೆ ಯಾರಾದರೂ ಅಂತ ರವಿ ಅವರು ಹೇಳ್ತಾರೆ. ಇಲ್ಲಿ ಬೃಂದ ಒಳಗಡೆ ಬಂದಾಗ ಅಗಸ್ತ್ಯ ಅವರು ಅಡುಕೊಂತಾರೆ. ಕಾವೇರಿ ಮತ್ತು ಶಶಿಯವರು ಅಲ್ಲಿ ಶಶಿಯವರ ಮಾವರಿಗೆ ಕೈ ಮುಗಿತಾ ಇರ್ತಾರೆ. ಆಗ ಅಲ್ಲಿಂದನೇ ಸನ್ನೆ ಮಾಡ್ತಾ ಇರ್ತಾರೆ ಅಗಸ್ತ್ಯ ಅವರಿಗೆ, ನೀವು ಹೋಗು ಅಂತ ಶಶಿಯವರು. ಆದರೆ ಬೃಂದಾಗೆ ಗೊತ್ತಾಗೋದಿಲ್ಲ. ಅಷ್ಟೊತ್ತಿಗೆ ಅಲ್ಲೇ ಅಯ್ಯೋ ಸಿಕ್ಕಾಕೊಂಡು ಬಿಟ್ಟರು ಏನು ಅಂತ ಹೇಳಿ ಅನಿಕಾ ಮತ್ತು ಅಂಬಿಕಾ ಅವರು ಬರ್ತಾರೆ. ಬಂದಾಗ ಅಲ್ಲಿ ಕೈ ಮುಗಿತಾ ಇರ್ತಾರೆ. ಆಗ ಅಗಸ್ತ್ಯ ಅವರು ಹೊರಗಡೆಯಿಂದ ಹೋಗಿ ಒಳಗಡೆ ನೋಡ್ತಾ ಇರ್ತಾರೆ. ನೋಡ್ತಾ ಇದ್ದಾಗ ಒಳಗಡೆ ಬರೋಷ್ಟೊತ್ತಿಗೆ ಅಯ್ಯೋ ಕಂಕಣ ಇದೆಯಲ್ಲ, ಕಂಕಣನ ಬಿಚ್ಚಿ ಒಂದು ಜೇಬಲ್ಲಿ ಇಟ್ಕೊಳ್ತಾರೆ. ಪ್ಯಾಂಟ್ ಜೇಬಲ್ಲಿ ಇಟ್ಕೊಂಡು ಒಳಗಡೆ ಬರ್ತಾರೆ. ಇಲ್ಲೇನು ಮಾಡ್ತಾ ಇದ್ದೀರಾ ನೀವು ಅಂತ ಹೇಳ್ತಾರೆ. ಇಲ್ಲಿ ಕೈ ಮುಗಿದೋಕ್ಕೆ ಬಂದಿದ್ದೀವಿ, ಅಪ್ಪನಿಗೆ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಶಶಿ ಅವರು ಹೇಳ್ತಾರೆ. ಎಲ್ಲರೂ ಕೈ ಮುಗಿರಿ ಅಂತ ಹೇಳ್ತಾರೆ. ಆಗ ಕಾವೇರಿಯವರು ಒಂದು ಕಣ್ಣು ತೆಗೆದು ಅಗಸ್ತ್ಯ ಅವ್ರನ್ನ ನೋಡ್ತಾರೆ. ಅಗಸ್ತ್ಯ ಅವರು ಕಾವೇರಿಯನ್ನು ನೋಡ್ತಾ ಇರ್ತಾರೆ. ಇಲ್ಲಿ ನಾಣಿ ರವಿ ಅವ್ರನ್ನ ಕರ್ಕೊಂಡು ಬರ್ತಾರೆ. ರವಿ ಅವ್ರನ್ನ ಕರ್ಕೊಂಡು ಬಂದು ಇಲ್ಲಿ ನೇತ್ರನ ಹತ್ರ ಇಲ್ಲಿ ಕುಳಿಸ್ತಾರೆ. ಪಾದ ಪೂಜೆ ಮಾಡಿಸೋದಕ್ಕೆ ಎಲ್ಲ ವ್ಯವಸ್ಥೆಯನ್ನು ಮಾಡಿರ್ತಾರೆ. ನಾಣಿ ಹೇಳ್ತಾರೆ, ಇದು ಎಲ್ಲರ ಸಮ್ಮುಖದಲ್ಲಾಗಿದ್ದರೆ ಇನ್ನೂ ಎಷ್ಟೋ ಖುಷಿಯಾಗಿರ್ತಿತ್ತು ಅಂತ ಹೇಳ್ತಾರೆ. ಇದು ಎಷ್ಟು ಅಜ್ಞಾತವಾಸ ಏನು ಅಂತ ಈ ಥರ ಹೇಳ್ತಾರೆ. ನಾವು ಹೊರಟೋಗ್ಬಿಡ್ತೀನಿ ನೋಡಿ ಇವಾಗ ಅಂತ ಹೇಳ್ತಾರೆ. ಅಣ್ಣ ಸುಮ್ಮನಿರೋಣ ನೀನು ಅಂತ ನೇತ್ರ ಅವರು ಹೇಳ್ತಾರೆ. ಕಡೆಗೆ ಬೃಂದ ನಾಣಿ ಹತ್ರ ಲಗೇಜನ್ನು ತೆಗೆಸ್ಕೊಂಡು ಬರ್ತಾರೆ. ಅಂದರೆ ವೃಂದ ಲಗೇಜನ್ನು ಎಲ್ಲದನ್ನು ಅಗಸ್ತ್ಯ ರೂಮ್ಗೆ ನಾಣಿಯವರು ಹಿಡ್ಕೊಂಡು ಬರ್ತಾರೆ. ಬಂದಾಗ ಅಗಸ್ತ್ಯ ಅವರು ಕೇಳ್ತಾರೆ, ಏನಿದು